Hi dear students, welcome back to social science class. I am Viresh TH. In the earlier class, we have discussed about Shahi dynasties. How many Shahi dynasties? There are 5 Shahi dynasties. Firstly, Adil Shahi of Bijapur, Bari Shahs of Bidar, Qutub Shahs of Golconda, Nizam Shahs of Ahmednagar, and the last one is Imam Shahs of Birar. Today we are going to learn about contributions of ಆದಿಲ್ ಶಾಸ್. ಆದಿಲ್ ಶಾಹಿಗಳ ಕೊಡುಗೆಗಳು ಯಾವ ರೀತಿಯಲ್ಲಿ ನಮಗೆ ಕೊಡುಗೆಗಳನ್ನು ನೀಡಿದ್ದಾರೆ ಆದಿಲ್ ಶಾಹಿಗಳು. ಫಸ್ಟ್ಲಿ ಎಜುಕೇಷನ್ ಮೀನ್ ಶಿಕ್ಷಣ. ಆದಿಲ್ ಶಾಸ್ ವರ್ ಗ್ರೇಟ್ ಲವರ್ ಆಫ್ ಎಜುಕೇಷನ್. ಅಂದರೆ ಆದಿಲ್ ಶಾಹಿಗಳು ಶಿಕ್ಷಣದ ಪ್ರೇಮಿಗಳಾಗಿದ್ದರು, ಜೊತೆಗೆ ಪೋಷಕರು ಕೂಡ ಆಗಿದ್ದರು. ಮುಕ್ತಾಬ್ ಆ್ಯಂಡ್ ಮದರಸಾ ವರ್ ದ ಸೆಂಟರ್ ಆಫ್ ಲರ್ನಿಂಗ್. ಅಂದರೆ ಇಲ್ಲಿ ಮುಕ್ತಾಬ್ ಅಂದರೆ ಇಲ್ಲಿ ಮಸೀದಿಗಳು ಮತ್ತು ಮದರಸ ಅಂದರೆ ಏನಪ್ಪ ಅಂದರೆ ಕಾಲೇಜುಗಳು, ಇವು ಶಿಕ್ಷಣದ ಪ್ರಮುಖವಾಗಿರ್ತಕ್ಕಂತಹ ಕೇಂದ್ರಗಳಾಗಿದ್ವು. ವಿಚ್ ಆರ್ ದ ಮೇನ್ ಸೆಂಟರ್ ಲರ್ನಿಂಗ್ ಆಫ್ ಆದಿಲ್ ಶಾಸ್. ಮುಕ್ತಾಬ್ ಆ್ಯಂಡ್ ಮದರಸ್ ವರ್ ದ ಸೆಂಟರ್ ಆಫ್ ಲರ್ನಿಂಗ್. Philosophy, religions, law, poetry and other subject were taught. ಅಂದರೆ ಈ ಮುಸ್ಲಿಮರಲ್ಲಿ ಅಥವಾ ಆದಿಲ್ ಶಾಹಿಗಳಲ್ಲಿ ಜ್ಞಾನ, ಧರ್ಮ, ಕಾನೂನು, ಕಾವ್ಯ, ಇತರೆ ಅಲಂಕಾರ ಶಾಸ್ತ್ರಗಳನ್ನು ಇಲ್ಲಿ ಬೋಧನೆಯನ್ನು ಮಾಡ್ತಾಯಿದ್ರು. ಯಾರಲ್ಲಿ? ಆದಿಲ್ ಶಾಹಿಗಳು. And the next very important topic is literatures. What is the meaning of literature? ಸಾಹಿತ್ಯಗಳು ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಫಸ್ಟ್ಲಿ ಲಿಟ್ರೇಚರ್ಸ್ ಬಿಕೇಮ್ ರಿಚ್ ಇನ್ ದೇರ್ ಪೀರಿಯಡ್. ಅಂದರೆ ಆದಿಲ್ ಶಾಹಿಗಳ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಕಿಂಗ್ಸ್ ವರ್ ಪೊಯೆಟ್ ದೆಮ್ಸೆಲ್ಸ್ ಅಂದರೆ ಅವರು ಸ್ವತಃ ಇಲ್ಲಿ ಕವಿಗಳಾಗಿದ್ದರು. ಯಾರು? ರಾಜರುಗಳು. ಬುಕ್ಸ್ ವರ್ ರಿಟನ್ ಇನ್ ಪರ್ಷಿಯನ್, ಅರಬಿಕ್, ಉರ್ದು ಆ್ಯಂಡ್ ಕನ್ನಡ ಲ್ಯಾಂಗ್ವೇಜಸ್. ಯಾವ ಭಾಷೆಗಳಲ್ಲಿ ಇವರು ಬುಕ್ಸ್ಗಳನ್ನು ಬರಿತಾ ಇದ್ರು? ಪರ್ಷಿಯನ್ ಲ್ಯಾಂಗ್ವೇಜ್, ಅರಬಿಕ್ ಲ್ಯಾಂಗ್ವೇಜ್, ಉರ್ದು ಲ್ಯಾಂಗ್ವೇಜ್ ಆ್ಯಂಡ್ ಕನ್ನಡ ಲ್ಯಾಂಗ್ವೇಜ್. ಇನ್ನು ವೆರಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜಸ್ ಆಫ್ ಆದಿಲ್ ಶಾಸ್. ಅಂಡರ್ಸ್ಟುಡ್ ಚಿಲ್ಡ್ರನ್ಸ್? ಓಕೆ, ನೆಕ್ಸ್ಟ್ಲಿ ಮ್ಯೂಸಿಕ್ ಅಂದರೆ ಏನು? ಸಂಗೀತದಲ್ಲಿ ಯಾವ ರೀತಿ ಆಸಕ್ತಿ ಇತ್ತು. ಯೂಸುಫ್ ಆದಿಲ್ ಶಾ ಆ್ಯಂಡ್ ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ವರ್ ಗ್ರೇಟ್ ಮ್ಯೂಸಿಷಿಯನ್. ಇಬ್ರಾಹಿಂ ಆದಿಲ್ ಶಾ ಈಸ್ ಎ ವರ್ಕ್ ಆಫ್ ಕಿತಾಬ್ ಇ ನವರಾಜ್. ನೋಡಿ, ಈ ಸಂಗೀತಕ್ಕೆ ಯೂಸುಫ್ ಆದಿಲ್ ಶಾ ಮತ್ತು ಎರಡನೇ ಇಬ್ರಾಹಿಂ ಶಾ ಅಂತಕ್ಕಂಥವರು ಮಹಾನ್ ಸಂಗೀತ ವಿದ್ವಾಂಸಕರಾಗಿದ್ದರು. ಇಲ್ಲಿ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥವ್ನು ಏನು ಮಾಡಿದಪ್ಪ ಅಂದರೆ ಇಲ್ಲಿ ಕಿತಾಬ್ ಹಿ ನವರಾಜ್ ಅಂತಕ್ಕಂಥ ಒಂದು ಸಂಗೀತ ಕೃತಿಯನ್ನು ಇಲ್ಲಿ ಬರೆದಿದ್ದಾನೆ. ಇಟ್ ಈಸ್ ಎ ಗ್ರೇಟ್ ಬುಕ್ ಆಫ್ ಮ್ಯೂಸಿಕ್. ಇದನ್ನು ಈ ಕೃತಿಯಲ್ಲಿ ಸಂಗೀತಕ್ಕೆ ಕೊಟ್ಟಿರತಕ್ಕಂಥ ಅಪಾರವಾಗಿರ್ತಕ್ಕಂಥ ಕೊಡುಗೆ ಇದು, ಈ ಒಂದು ಬುಕ್ಸು. ನೆಕ್ಸ್ಟ್, ವುಮೆನ್ ಆಫ್ ರಾಯಲ್ ಆ್ಯಂಡ್ ರಿಚ್ ಫ್ಯಾಮಿಲೀಸ್ ವರ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ಈತನು ಸಂಗೀತ ಶಾಲೆಗಳನ್ನು ಸ್ಥಾಪಿಸ್ತಾ ಹೋಗ್ತಾನೆ. ರಾಜವಂಶ ಮತ್ತು ಶ್ರೀಮಂತ ವರ್ಗದ ಸ್ತ್ರೀಯರಿಗೆ ಇಲ್ಲಿ ಸಂಗೀತದಲ್ಲಿ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಾನೆ ಇಲ್ಲಿ. ಅಂಡರ್ಸ್ಟುಡ್? ಓಕೆ, ನೆಕ್ಸ್ಟ್ ಫೈನ್ ಆರ್ಟ್ಸ್ ಮೀನ್ಸ್ ವರ್ಣಚಿತ್ರಕಲೆ ಅಂತ ಕರಿತೀವಿ ನಾವಿಲ್ಲಿ. ಇಬ್ರಾಹಿಂ ಸೆಕೆಂಡ್ ವಾಸ್ ಎ ಫೈನ್ ಆರ್ಟ್ಸ್. ಎರಡನೇ ಇಬ್ರಾಹಿಮನು ಚಿತ್ರ ಕಲಾವಿದನು ಕೂಡ ಇಲ್ಲಿ ಆಗಿರ್ತಾ ಹೋಗ್ತಾನೆ. ಪೇಂಟಿಂಗ್ ಆಫ್ ಫ್ಲವರ್ಸ್, ಪ್ಲ್ಯಾಂಟ್ಸ್, ಕ್ರೀಪರ್ಸ್ ಆ್ಯಂಡ್ ಅದರ್ಸ್ ನ್ಯಾಚುರಲ್ ಸೀನ್ಸಸ್. ಇವನ ಅರಮನೆ ಆಗಿರ್ಬೋದು, ಮಸೀದಿಗಳ ಗೋಡೆಗಳಾಗಿರ್ಬೋದು, ಅಥವಾ ಮೇಲ್ಛಾವಣಿಗಳ ಮೇಲೆ ಆಗಿರ್ಬೋದು, ಅಥವಾ ಗಿಡಗಳ ಆಗಿರ್ತಕ್ಕಂಥದ್ದು, ಬಳ್ಳಿ ಮುಂತಾದ ಈ ನಿಸರ್ಗಕ್ಕೆ ಸಂಬಂಧಿಸಿದಂತಹ ಚಿತ್ರಗಳನ್ನು ಇಲ್ಲಿ ಸುಂದರವಾಗಿ ಚಿತ್ರಿಸ್ತಾ ಹೋಗ್ತಾ ಇದ್ರು. ಯಾರ ಕಾಲದಲ್ಲಿ? ಆದಿಲ್ ಶಾಹಿಗಳ ಕಾಲದಲ್ಲಿ. ನೆಕ್ಸ್ಟ್ಲಿ ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ. ದ ಬಿಲ್ಡಿಂಗ್ ಆಫ್ ಆದಿಲ್ ಶಾಸ್ ಆಫ್ ಬಿಜಾಪುರ್ ಆರ್ ಇಂಪಾರ್ಟೆಂಟ್. ಈ ಕರ್ನಾಟಕದಲ್ಲಿ ವಾಸ್ತುಶಿಲ್ಪದ ಇತಿಹಾಸದಲ್ಲಿ ವಿಜಾಪುರದ ಆದಿಲ್ ಶಾಹಿಗಳು ನಿರ್ಮಾಣ ಮಾಡಿರ್ತಕ್ಕಂಥದ್ದು
ಮಹತ್ವವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿರ್ತಾರೆ. ಇಲ್ಲಿ ವಿಜಾಪುರದಲ್ಲಿ ಈಗಲೂ ಹೋಗಿ ನೋಡಿದ್ರೆ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಕಟ್ಟಡಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮೆನಿ ಬಿಲ್ಡ್ ಫೋರ್ಟ್, ಪ್ಯಾಲೇಸಸ್, ಮಸ್ಕ್ಯೂಸ್ ಆ್ಯಂಡ್ ಥಾಮ್ಸ್. ಮುಖ್ಯವಾಗಿರ್ತಕ್ಕಂಥವು ಯಾವ್ಯಾವ ಅಂದರೆ ಇಲ್ಲಿ ಅವರ ನಿರ್ಮಾಣಗಳೆಂದರೆ ಕೋಟೆಗಳು, ಅರಮನೆಗಳು, ಮಸೀದಿಗಳು ಮತ್ತು ಸಮಾಧಿಗಳು. ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕಟ್ಟಡಗಳು ಯಾರ ಕಾಲದಲ್ಲಿ? ಆದಿಲ್ ಶಾಹಿಗಳ ಕಟ್ಟಡಗಳಲ್ಲಿ. ಮಾನ್ಯುಮೆಂಟ್ಸ್ ಆರ್ ಇನ್ ಇಂಡೋ ಇಸ್ಲಾಮಿಕ್ ಸ್ಟೈಲ್. ಯಾವ ಒಂದು ಸ್ಟೈಲಲ್ಲಿತ್ತು? ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಒಂದು ಅಥವಾ ಆ ಶೈಲಿಯಲ್ಲಿ ಕಟ್ಟಡಗಳನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಹೋಗ್ತಾ ಇದ್ರು. ನೆಕ್ಸ್ಟ್ ಈ ಫೋರ್ಟು. The fort of Bijapur is big and it has 96 benches of 6 main entrances. ನೋಡಿ ಇಲ್ಲಿ ಈ ವಿಜಾಪುರದ ಕೋಟೆ ಭಾರಿ ರಚನೆ ಆಗಿರ್ತಕ್ಕಂಥದ್ದು. ಎಷ್ಟಿದೆಯಪ್ಪ ಅಂದರೆ 96 ಕೊತ್ತಲ ಅಂದರೆ ಏನಲ್ಲಿ ಕೋಟೆಯ ಪ್ರಕಾರದ ಮೇಲೆ ಕಟ್ಟಡಗಳು ಅಂದರೆ ಗುಮ್ಮಟಗಳನ್ನು ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಹಾಗೂ 6 ಮಹಾದ್ವಾರಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲಿ? ಬಿಜಾಪುರದಲ್ಲಿರ್ತಕ್ಕಂತಹ ಕೋಟೆಯಲ್ಲಿ. ನೆಕ್ಸ್ಟ್ ಪ್ಯಾಲೇಸಸ್, ಅರಮನೆಗಳು. ಗಗನ್ ಮಹಲ್ ವಾಸ್ ಬಿಲ್ಟ್ ಬೈ ಇಬ್ರಾಹಿಂ ಆದಿಲ್ ಶಾ ಇನ್ 1620 CE. ಇಟ್ ಹ್ಯಾಸ್ 3 ಸ್ಟೋರೈಡ್ಸ್ ಟುವರ್ಡ್ಸ್. ಅಂದರೆ ಇಲ್ಲಿ ಸಾಮಾನ್ಯ ಶಕ 1620ರಲ್ಲಿ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸ್ತಾ ಹೋಗ್ತಾನೆ. ಯಾವುದನ್ನು? ಈ 3 ಅಂತಸ್ತಿನ ಗೋಪುರಗಳನ್ನು ಇಲ್ಲಿ ಕಟ್ಟಿಸ್ತಾ ಹೋಗ್ತಾನೆ. ಯಾರು? ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥವನು. ಯಾವುದನ್ನು? ಗಗನ್ ಮಹಲ್ ಅಂತಕ್ಕಂಥ ಒಂದು ಕಟ್ಟಡವನ್ನು. ಮೆಹತಾರ್ ಮಹಲ್ ಈಸ್ ದ 3-storied ಪ್ಯಾಲೇಸ್ ಬಿಲ್ಟ್ ಬೈ ಇಬ್ರಾಹಿಂ ಆದಿಲ್ ಶಾ. ಇಟ್ ಈಸ್ ಫೇಮಸ್ ಫಾರ್ ಇಟ್ಸ್ ಫೈನ್ ಹ್ಯಾಂಡ್ ಡೆಲಿಕೇಟ್ ಡೆಕೋರೇಷನ್. ಓಕೆ ನೋಡಿ, ಮೆಹತಾರ್ ಮಹಲ್ ಅಂತಕ್ಕಂಥದ್ದು ಕೂಡ 3 ಅಂತಸ್ತಿನ ಕಟ್ಟಡ ಆಗಿದೆ. ಇದು ಕೂಡ ಅತಿ ಅದ್ಭುತವಾಗಿರ್ತಕ್ಕಂಥ ಕಟ್ಟಡ. ಇದನ್ನು ನಿರ್ಮಾಣ ಮಾಡಿದ್ಯಾರು? ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್. ಆಜರ್ ಮಹಲ್ ಹ್ಯಾವ್ ಡಿಫ್ರೆಂಟ್ ಪೇಂಟಿಂಗ್. ಆಜರ್ ಮಹಲ್ ಅಂತಕ್ಕಂಥದ್ದು ವರ್ಣರಂಜಿತವಾದಂತಹ ಚಿತ್ರಗಳನ್ನು ಇಲ್ಲಿ ಕೊಠಡಿಗಳನ್ನು ಹೊಂದಿರತಕ್ಕಂಥ ಕಟ್ಟಡ ಆಗಿದೆ ಇಲ್ಲಿ. ನೆಕ್ಸ್ಟ್ಲಿ ಮಸ್ಕೀವ್ಸ್ ಅಂದರೆ ಇಲ್ಲಿ ನಾವು ಮಸೀದಿಗಳನ್ನು ಇಲ್ಲಿ ನೋಡ್ತಾ ಹೋಗ್ಬೋದು. ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಸೀದಿಗಳು. ಜಮ್ಮಾ ಮಸೀದ್ ಆಲಿ ಆದಿಲ್ ಶಾ ಬಿಲ್ಟ್ ಇಟ್. ಇಟ್ ಈಸ್ ಫೇಮಸ್ ಫಾರ್ ಇಟ್ಸ್ ವೈಡ್ ಪ್ರೇಯರ್ಸ್ ಹಾಲ್. ಇಟ್ ಹ್ಯಾಸ್ ಡಿಫ್ರೆಂಟ್ ನ್ಯೂ ಸ್ಟೈಲ್ಸ್ ಅಮಾಂಗ್ ಅದರ್ಸ್ ಆರ್ಟ್ ಮಾನ್ಯುಮೆಂಟ್. ಈ ಜಮಿಯಾ ಮಸೀದಿ ಇದನ್ನು ಆದಿಲ್ ಶಾ ನಿರ್ಮಾಣ ಮಾಡ್ತಾ ಹೋಗ್ತಾನೆ. ಇದು ಭವ್ಯವಾಗಿರ್ತಕ್ಕಂತಹ ಪ್ರಾರ್ಥನಾ ಭವನಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಓಕೆ. ಇಬ್ರಾಹಿಂ ರೋಜಾ. ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಬಿಲ್ಟ್ ಇಟ್ ಇನ್ ದ ಮೆಮೊರಿ ಆಫ್ ಹಿಸ್ ವೈಫ್. ಇಟ್ ಈಸ್ ದ ಓನ್ಲಿ ರೋಜಾ ಇನ್ ಇಂಡಿಯಾ. ಇಟ್ ಈಸ್ ಕಾಲ್ಡ್ ಹ್ಯಾಸ್ ತಾಜ್ ಮಹಲ್ ಆಫ್ ಸೌತ್ ಇಂಡಿಯಾ. ಓಕೆ. ಈ ಇಬ್ರಾಹಿಂ ರೋಜಾ ಅಂತಕ್ಕಂಥದ್ದು ಈಗಲೂ ಕೂಡ ನಾವು ಬಿಜಾಪುರಕ್ಕೆ ಹೋದರೆ ನೋಡ್ತಾ ಹೋಗ್ಬೋದು. ಅಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾ ಅಂತಕ್ಕಂಥವನು ಏನಕ್ಕೋಸ್ಕರ ಈ ಒಂದು ಕಟ್ಟಡ ಕಟ್ಟಿಸ್ತಾನೆ? ಅವನ ಪತ್ನಿಯ ನೆನಪಿಗೋಸ್ಕರ ಈ ಒಂದು ಕಟ್ಟಡವನ್ನು ಕಟ್ಟಿಸ್ತಾ ಹೋಗ್ತಾರೆ. ಅವರ ಪತ್ನಿಯ ಹೆಸರು ಏನಪ್ಪ ಅಂದರೆ ಇಲ್ಲಿ ತಾಜ್ ಬೇಗಂ ಅಂತಕ್ಕಂಥ ಒಬ್ಬಳು ಅವಳ ಪತ್ನಿಯ ಹೆಸರು. ಇವರ ನೆನಪಿಗೋಸ್ಕರ ಈ ಒಂದು ಇಬ್ರಾಹಿಂ ರೋಜಾವನ್ನು ಇಲ್ಲಿ ಕಟ್ಟಿಸ್ತಾ ಹೋಗ್ತಾರೆ. ಅದು ಅತಿ ಅದ್ಭುತವಾಗಿರ್ತಕ್ಕಂಥದ್ದು. ಇದನ್ನು ದಕ್ಷಿಣದ ತಾಜ್ ಮಹಲ್ ಅಂತಲೂ ಕೂಡ ನಾವಿಲ್ಲಿ ಕರಿತಾ ಹೋಗ್ತೀವಿ. ವಿಚ್ ಈಸ್ ದ ಸೌತ್ ಇಂಡಿಯನ್ ತಾಜ್ ಮಹಲ್ ಅಂತ ಕೇಳಿದರೆ, ತಾಜ್ ಮಹಲ್ ಆಫ್ ಸೌತ್ ಇಂಡಿಯಾ ಈಸ್ ಇಬ್ರಾಹಿಂ ರೋಜಾ ಇನ್ ವಿಜಾಪುರ್. ಅಂಡರ್ಸ್ಟುಡ್? And the next one very important topic is Gol Gumbaz. It is a domed tomb built in Bijapur in 1656 CE. A big dome with a worshipping chambers inside. ಇದು ನಮ್ಮ ಭಾರತದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು, ಪ್ರಸಿದ್ಧವಾಗಿರ್ತಕ್ಕಂತಹ ಕಟ್ಟಡ ಯಾವುದು? ಗೋಲ್ ಗುಂಬಾಜ್ ಅಂತಕ್ಕಂಥದ್ದು. ಯಾವಾಗ ಇದು ನಿರ್ಮಾಣ ಆಗುತ್ತೆ? 1656 CE, ಕ್ರಿಸ್ತ ಶಕ 1656ರಲ್ಲಿ ಇದನ್ನು ಕಟ್ಟುತ್ತಾ ಹೋಗ್ತಾರೆ. ಇದನ್ನು ಕಟ್ಟಿದ್ದಾರೆ ಯಾರಪ್ಪ ಅದರಲ್ಲಿ? ಮೊಹಮ್ಮದ್ ಆದಿಲ್ ಶಾ ಅಂತಕ್ಕಂಥವ್ರು ಇದನ್ನು ಕಟ್ತಾರೆ. ಅದರ ಮೇಲಿಟ್ಟಿರ್ತಕ್ಕಂಥ ಒಂದು ಡೋಮ್ ಏನು ಕರಿತೀವಿ, ಅದು ಯಾವುದು? ಗುಮ್ಮಟ ಅಂತ ಕರಿತೀವಲ್ವಾ, ಅದು ವರ್ಲ್ಡಲ್ಲೇ 2ನೇ ಸ್ಥಾನವನ್ನು ಹೊಂದಿದೆ. ಭಾರತಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಸ್ಥಾನವನ್ನು ಇದು ಹೊಂದಿದೆ.
ಎ ಫೈನ್ ಎಕ್ಸಾಂಪಲ್ ಆಫ್ ಟೆಕ್ನಾಲಜಿ ಆಫ್ ದ ಟೈಮ್. ಆಗಿನ ಒಂದು ಸೈಂಟಿಫಿಕ್ ಆಗಿ ಒಂದು ತಾಂತ್ರಿಕವಾಗಿ ಅತಿ ಮುಖ್ಯವಾದಂತಹ ಕಟ್ಟಡ ಯಾವುದಪ್ಪ ಅಂದರೆ ಇಲ್ಲಿ ಗೋಲ್ ಗುಂಬಾಜ್. ಹೋಗಿದ್ರೆ ನೀವು ನೋಡ್ತಾ ಹೋಗ್ಬೋದು, ಅಲ್ಲಿ ಬಿಜಾಪುರದಲ್ಲಿ ಗೋಲ್ ಗುಂಬಾಜ್ ಅದರ ಗುಮ್ಮಟದ ಒಳಗಡೆ ನೋಡಿದರೆ ಆಶ್ಚರ್ಯ ಆಗುತ್ತೆ. ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಡೋಮನ್ನು ಅಂತಕ್ಕಂಥದ್ದು. ಬಾರಾ ಕಮಾನ್, ಬಾಡೆ ಕಮಾನ್ಸ್, ಆನಂದಲ್ ಮಹಲ್, ಉಲ್ಪಿ ಬಜರ್, ತಾಜ್ ಬೌಡಿ, ಚಾಂದ್ ಪಹೋದಿ ಆರ್ ಇಂಪಾರ್ಟೆಂಟ್. ಇನ್ನು ಮುಖ್ಯವಾಗಿರ್ತಕ್ಕಂಥ ಕಟ್ಟಡಗಳು ಬಿಜಾಪುರದಲ್ಲಿ ಯಾವ್ಯಾವುದಪ್ಪ ಅಂದರೆ ಬಾರಾ ಕಮಾನು, ಬಾಡೆ ಕಮಾನ್ಸು, ಆನಂದ ಮಹಲ್, ಉಲ್ಪಿ ಬುರಜ್, ತಾಜ್ ಬಾವ್ಡಿ, ಚಂದ್ ಬಾವ್ಡಿ ಆರ್ ದ ಇಂಪಾರ್ಟೆಂಟ್. ಇವೆಲ್ಲವೂ ಕೂಡ ಪ್ರಸಿದ್ಧವಾಗಿರ್ತಕ್ಕಂಥ ಕಟ್ಟಡಗಳು. ಓಕೆ ಸ್ಟೂಡೆಂಟ್, ಟುಡೇ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್, ನಾವು ಯಾವುದನ್ನು ಇಲ್ಲಿ ಡಿಸ್ಕಸ್ಸನ್ನು ಮಾಡಿದ್ವಿ ಇವತ್ತು ಅಂದರೆ ಇಲ್ಲಿ ಕಂಟ್ರಿಬ್ಯೂಷನ್ಸ್ ಆಫ್ ಆದಿಲ್ ಶಾ. ದ ಟಾಪಿಕ್ಸ್ ಎಜುಕೇಷನ್, ಲಿಟ್ರೇಚರ್, ಮ್ಯೂಸಿಕ್, ಫೈನ್ ಆರ್ಟ್ಸ್, ಆರ್ಟ್ ಆ್ಯಂಡ್ ಸ್ಕಲ್ಪ್ಚರ್ಸ್, ಫೋರ್ಟ್, ಪ್ಯಾಲೇಸಸ್, ಮಸ್ಕಿವ್ಸ್ ಆ್ಯಂಡ್ ಗೋಲ್ ಗುಂಬಾಜ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ಕಂಟ್ರಿಬ್ಯೂಷನ್ಸ್ ಆಫ್ ಆದಿಲ್ ಶಾಸ್. ಓಕೆ ಸ್ಟೂಡೆಂಟ್, ಇವೆಲ್ಲವನ್ನು ಒಂದು ಟೈಮು ಬರೆದು ಅದನ್ನು ಸೆಂಡ್ ಮಾಡಿ. ಇಲ್ಲಿಗೆ ಈ ಒಂದು ಚಾಪ್ಟರ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಇದಕ್ಕೆ ಸಂಬಂಧಿಸಿದಂಥ ನೋಟ್ಸನ್ನು ಕೊಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ಬಾಯ್.